ಹಲೋ ಎವ್ರಿವನ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಸೊ ಇವತ್ತು ನಾನು ಕತ್ಲಲ್ಲಿ ಅಂದರೆ ಟೈಮ್ ಎಷ್ಟು ಇವಾಗ, ನಾನು ವಾಚ್ ಸ್ವಿಚ್ ಆಫ್ ಆಗಿದೆ, ಒಂದು 7 ಗಂಟೆ ಅಂದ್ಕೊಳ್ಳಿ. 7 ಗಂಟೆ ಆಗಿದೆ. ನಾನು ಇವಾಗಿರೋದು ಮೆಜೆಸ್ಟಿಕಲ್ಲಿದ್ದೀನಿ. ಬಸ್ ಸೌಂಡ್ ನೋಡಿ ಹಿಂಗಿದೆ. ಮೆಜೆಸ್ಟಿಕಲ್ಲಿದ್ದೀನಿ. ಈಗ ರೀಸೆಂಟಾಗಿ ಒಂದು ವೀಡಿಯೋ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ, ಒಬ್ಬರದು ಹೆವಿ ವೈರಲ್ ಆಯಿತು. ರೆಡ್ ಲೈಟ್ ಏರಿಯಾ ಅಂತ ಮೆಜೆಸ್ಟಿಕ್ಕಿಂದು ಅಂಡರ್ ಪಾಸ್ದು ಮಾಡಿದ್ರು. ನಾನಿವತ್ತು ಅದನ್ನು ನೋಡ್ಬೇಕಂತ ಬಂದಿದ್ದೀನಿ. ಒಂದು ವೀಡಿಯೋ ಮಾಡೋಣ, ನಿಜವಾಗ್ಲೂ ಇರ್ತಾರಾ ಇರಲ್ವಾ ಅಂಥೇಳಿ ನಾನೊಂದು ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನನಗೇನು ಅನ್ನಿಸ್ತಾ ಇಲ್ಲ, ಆ್ಯಕ್ಚುಲಿ ಅನ್ನಿಸ್ತಿದೆ ಅಲ್ಲಿದ್ದಾರೆ ಜನ. ಆಗಲೇ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಲ್ಲಿಂದ ಬಂದುಬಿಟ್ಟೆ ನಾನು ಮುಂದಕ್ಕೆ. ನಾನು ಅಲ್ಲಿ ಅಂದರೆ ನೋಡಲೇಬಾರ್ದಿತ್ತು, ಅಲ್ಲಿಂದ ಬರಲೇಬಾರ್ದಾಗಿತ್ತು. ಅಣ್ಣ ನೋಡಿ ಹೆಂಗೆ ಬರ್ತದೆ. ಗುರು ಆಸೆ ಐತೆ, ಮದುವೆ ಆಗಬೇಕು. ಸೊ ನೋಡೋಣ, ಮೆಜೆಸ್ಟಿಕ್ ಅಂಡರ್ ಪಾಸ್ ಹತ್ರ ಹೋಗ್ತೀನಿ. ಏನು ಸೀನ್ ಆಗುತ್ತೆ ನಂಗಂದ್ರೂ ಗೊತ್ತಿಲ್ಲ, ಬಟ್ ಭಯ ಆಗ್ತಾಯಿದೆ. ಯಾಕಂದರೆ ಗೊತ್ತಾಗ್ಬಿಟ್ರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂಥೇಳಿ ಸೊ ದೊಡ್ಡ ಸೀನಾಗಿ ಹೋಗುತ್ತೆ. ಸೊ ಆ ರೀಸನಿಗೆ ಸ್ವಲ್ಪ ಭಯ ಐತೆ. ಫೋನ್ಗೇನು ಕಿತ್ಕೊಂಡ್ರೆ ಗುರು ₹1,00,000 ಫೋನು, ನಾನು ಬರ್ಬಾದಾಗಿ ಹೋಗ್ತೀನಿ. ಸೊ ನೋಡೋಣ, ಸ್ಟೇಟ್ಯೂನ್. ಸೊ ಇವಾಗ ನಾನು ಹೋಗ್ತಾಯಿದ್ದೀನಿ, ಅಂಡರ್ ಪಾಸ್ ಹತ್ರ ಹೋಗ್ತಿಲ್ಲ, ಫಸ್ಟು ಇಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ನಿಮಗೆ ಗೊತ್ತಾಗಿರ್ಬೋದು ನಾನು ಎಲ್ಲಿದ್ದೀನಿ ಅಂಥೇಳಿ. ರೈಟ್ ಸೈಡು ಫುಲ್ಲು ಬಸ್ ಸ್ಟ್ಯಾಂಡು, ಈ ಸೈಡು ಮೆಟ್ರೋ ಸ್ಟೇಷನ್ ಬರುತ್ತೆ. ಇಲ್ಲಿ ನೋಡಿ ಬಸ್ಗಳು ಓಡಾಡ್ತಿದೆ ಫುಲ್ಲು. ಸೊ ನಾನಿವಾಗ ಇಲ್ಲಿದ್ದೀನಿ. ಸ್ವಲ್ಪ ಭಯ ಆಗ್ತಿದೆ. ಏನಕ್ಕಂತೇಳಿದ್ರೆ ಈ ರೋಡಲ್ಲಿ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದೆ. ಒಂದು 15 ಜನ ಸ್ಪಾಟ್ ಆದರು ನನಗೆ. ಕತ್ಲಾಗಿರ್ಬೋದು, ನಾನು ಲೈಟ್ ಆನ್ ಮಾಡಲ್ಲ, ಯಾಕಂದರೆ ಗೊತ್ತಾಗ್ಬಿಡುತ್ತೆ. ಲೈಟ್ ಆನ್ ಮಾಡಲ್ಲ, ಸುಮ್ಮನೆ ಹಂಗೆ ನಾರ್ಮಲಾಗಿ ಮಾಡ್ತೀನಿ. ಅಲ್ಲಿಂದ ಬಂದುಬಿಟ್ಟೆ ನಾನು. ನಂಗೆ ಅದೇ ಒಂಥರ ಅನ್ನಿಸ್ತಾ ಇದೆ. ಯಾಕೆಂದರೆ ಪಾರ್ಟಿ ಆಗಲೇ ಫೋನ್ ಹಿಡ್ಕೊಂಬರಲಿಲ್ಲ, ಇವಾಗ ಫೋನ್ ಹಿಡ್ಕೊಂಬಂದವನೇ. ಏನೋ ಇದೆ ಅಂಥೇಳಿ ನನ್ನ ಹತ್ರ ಬಂದರೆ ಏನೋ ಮ್ಯಾನೇಜ್ ಮಾಡ್ತೀನಿ. ಬಟ್ ಲೆಟ್ಸ್ ಸಿ ಏನಾಗುತ್ತೆ. ಈಗ ಸ್ಟಾರ್ಟ್ ಆಗುತ್ತೆ. ನಾನು ಮಾತಾಡಲ್ಲ, ಮುಂದೋಗಿ ಡೆಡ್ ಹ್ಯಾಂಡಲ್ಲಿ ಲಾಸ್ಟಲ್ಲಿ ಮಾತಾಡ್ತೀನಿ, ಓಕೆನಾ? ನೋಡೋಣ ಬನ್ನಿ. ಸ್ವಲ್ಪ ನರ್ವಸ್ ಇದ್ದೀನಿ. ಗುರು ಇವತ್ತು ನಾನಂತೂ ಮಿಸ್ ಆಗಿ ಉಳ್ಕೊಂಡಿನಿ. ಫೋನ್ ಆದರೂ ಕಿತ್ಕೊಂತಿದ್ರು, ಇಲ್ಲ ಅಂದರೆ ಹೊಡೆದಾರು ಕಳಿಸ್ತಿದ್ರು. ಇಲ್ಲೇ ಇದ್ದಾರೆ. ನಾನು ಕ್ಯಾಮ್ರಾ ಆನ್ ಮಾಡಿ ಆರಾಮಾಗಿ ಹಿಂಗೆ ಓಪನ್ ಮಾಡಿಬಿಟ್ಟೆ. ಸೊ ಅವರು 1 ಸೆಕೆಂಡ್ ಹಿಂಗೆ ಅಂದರು. ಹಿಂಗೆ ಅನ್ನೋ ಅಷ್ಟೊತ್ತಿಗೆ ನಾನು ಫೋನ್ ಲಾಕ್ ಮಾಡಿಬಿಟ್ಟೆ. ಮಿಸ್ ಆಗೋಯ್ತು. ಬೈ ಚಾನ್ಸ್ ಅವ್ರು ಆನ್ ಮಾಡಿದ್ದೀನಿ, ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿದ್ದೀನಿ ಅಂತೇಳಿ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಪಕ್ಕ ಹಾಕ್ಕಂತಿದ್ರು, ವೀಡಿಯೋ ಎಲ್ಲ ಡಿಲೀಟ್ ಮಾಡಿಸ್ತಿದ್ರು, ಇಲ್ಲಾಂದರೆ ಫೋನ್ ಕಿತ್ಕೊಂತಿದ್ರು. ಯಾವುದ್ರಲ್ಲಾದರೂ ಒಂದಾದರೂ ಪಕ್ಕ ಆಗಿರೋದು. ಗುರು ರಿಸ್ಕೇ ಬೇಡ ಗುರು. ಸೊ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತುಬಿಟ್ಟೆ. ಅಲ್ಲಿ ನಾನು ವಿಡಿಯೋನೇ ಮಾಡ್ಕೊಂಡಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಇನ್ನೊಂದು ವಿಷಯ ಏನಂದರೆ, ಮೆಜೆಸ್ಟಿಕ್ ಅಂಡರ್ ಪಾಸ್ ಒಳಗಡೆ ಇದನ್ನೆಲ್ಲ ತಡೆದಿದ್ದಾರೆ. ಆ ವಿಡಿಯೋ ತುಂಬ ಅಂದರೆ ತುಂಬ ವೈರಲ್ ಆಯಿತು. ಅದು ಸ್ಟೇಷನ್ ಕಂಪ್ಲೇಂಟ್ ಕೂಡ ಆಯಿತು, ಸ್ವಲ್ಪ ಪ್ರಾಬ್ಲಮ್ಸ್ಗಳು ಆಯಿತು. ಮೇಲಧಿಕಾರಿ ಹತ್ರ ಹೋಗಿದೆ ಅನಿಸುತ್ತೆ. ಸೊ ಆ ರೀಸನ್ಗೆ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ. ಮೆಟ್ರೋ ಸ್ಟೇಷನ್ ಅಂದರೆ ಈ ಮೆಟ್ರೋ ಹೋಗೋ ದಾರಿಯಲ್ಲೂ ನಡೀತಾ ಇತ್ತು. ಆ ವಿಡಿಯೋ ಪ್ರಕಾರ ನೋಡ್ದಲ್ಲಿ, ಆ ವಿಡಿಯೋ ನೋಡಿದ್ಮೇಲೆ ಅದು ಆ ವಿಡಿಯೋ ವೈರಲ್ ಆದಮೇಲೆ ಸುಮಾರು ಜನ ಮಾಡಿದ್ರು ಅಲ್ಲಿ ವಿಡಿಯೋ ಹೋಗಿ ನಾನು ಅವೆಲ್ಲ ವಿಡಿಯೋ ಕೆಲವೊಂದು ನೋಡಿದ್ದೆ ನಾನು. ಈಗ ಅಲ್ಲಿ ಎಲ್ಲೂ ಇಲ್ಲ. ಸೊ ಆ ರೀಸನ್ಗೆ ವಿಡಿಯೋ ಅಷ್ಟೇನು ಮಾಡ್ಬೇಕಂತಲೂ ಅನ್ನಿಸ್ತಾ ಇರಲಿಲ್ಲ. ಅದೇನು ಸ್ಕೈ ವ್ಯಾಕ್ ಏನಿದೆಯಲ್ಲ, ಸ್ಕೈ ವ್ಯಾಕ್ ಅದೇನೋ ಅಂತಾರಲ್ಲ, ಸ್ಕೈ ವ್ಯಾಕ್ ಮೇಲ್ಗಡೆ ಮಾತ್ರ ಅಲ್ಲೊಂದು 15 ಜನ ಇದ್ದಾರೆ ಸ್ಪಾಟ್ ಆದ್ರು. ನನಗೆ ಮುಂಚೆ ಎಲ್ಲ ನಾನು ಓಡಾಡ್ತಿದ್ದೆ, ಬಟ್ ಅದ್ರ ಬಗ್ಗೆ ನನಗೆ ನಾಲೆಡ್ಜೇ ಇರಲಿಲ್ಲ ಗುರು. ನಾನು ಥಿಂಕೇ ಮಾಡಿರಲಿಲ್ಲ. ಈಗ ಅಷ್ಟೊಂದು ಜನ ಅಲ್ಲಿದ್ದಾರೆ ಇವಾಗ ಸ್ಕೈ ವ್ಯಾಕ್ ಮೇಲೆ. ಬಟ್ ಅಂಡರ್ ಪಾಸ್ ಒಳಗಡೆ ನಿಮಗೆ ಒಬ್ಬರು ನೋಡೋಕ್ಕೆ ಸಿಗಲ್ಲ. ಆ ಮೆಟ್ರೋಗೆ ಹೋಗೋ ದಾರಿ ಏನಿದೆಯಲ್ಲ, ಅಂಡರ್ ಪಾಸಿಂದ ಒಳಗಡೆ ಹಿಂಗೆ ಕಟ್ ಆಗ್ತೀವಲ್ಲ ನಾವು, ಅಲ್ಲೂ ಕೂಡ ಇಲ್ಲ. ಆ ಲೈನಲ್ಲಿ ಫುಲ್ ಇರ್ತಿದ್ರು. ಒಬ್ಬ ಮಾಮೂಲಿ ಏನೋ ಲೈಫ್ ಸ್ಟೈಲ್ ಮಾಡ್ಕೊತ ಎಲ್ಲೋ ಟ್ರಾವೆಲ್ ಹೋಗ್ತಿರ್ಬೇಕಾದ್ರೆ ಅವನಿಗೆ ಅಲ್ಲೊಬ್ರು ಹಾಕ್ಕೊಂಡಿದ್ರು. ಅದು ವಿಡಿಯೋ ನೋಡಿದ್ದೆ ನಾನು. ಸೊ ನಾನು ಇವತ್ತು
ಏನು ಹೇಳ್ತಿದ್ದೀನಿ ಅಂದರೆ ಅವ್ರು ನನಗೆ ಅಲ್ಲಿ ಸಿಗಲಿಲ್ಲ. ಅದು ತುಂಬ ಒಳ್ಳೆಯದು. ಅದು ಆದಷ್ಟು ಅವಾಯ್ಡ್ ಮಾಡಿ, ಸ್ವಲ್ಪ ಮೇಲಧಿಕಾರಿಗಳು ಅದನ್ನು ತಡೆಸಿದರೆ ತುಂಬ ಚೆನ್ನಾಗಾಗುತ್ತೆ. ಮೆಜೆಸ್ಟಿಕ್ಕು ಒಂಥರ ಈ ರೆಡ್ ಲೈಟ್ ಏರಿಯಾ ಅಂತಲೇ ಫೇಮಸ್ ಆಗಿಬಿಟ್ಟೈತೆ, ಬಸ್ ಸ್ಟ್ಯಾಂಡು ಸೈಡಿಗಿರಲಿ. ಸೀರಿಯಸ್ಲಿ ಕಣ್ರಿ, ನಮಗೆ ಒಂಥರ ಅನಿಸ್ಬಿಡುತ್ತೆ, ಏನು ಗುರು ನಮ್ಮ ಕ್ಯಾಪಿಟಲ್ ಸಿಟಿ ಹಿಂಗೆ ಈ ರೀತಿ ಹಾಳು ಮಾಡ್ತಾರಲ್ಲ ಹೆಸರು ಅಂಥೇಳಿ. ಸೊ ಇಷ್ಟೇ ನಡೆದಿದ್ದು. ಇನ್ನೂ ಒಳ್ಳೇದಾಯ್ತು ಬಿಡಿ, ಜನ ಸ್ವಲ್ಪ ಕಮ್ಮಿ ಆಗಿರೋದು. ಬಟ್ ಸ್ಕೇ ವ್ಯಾಕ್ ಮೇಲೆ ಅಲ್ಲಿ 4 ಜನ ಪೊಲೀಸರು ಇದ್ದಾರೆ. ಅದು ಇಷ್ಟು ಉದ್ದಕ್ಕೆ ಐತಲ್ಲ, ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಇದ್ದಾರೆ. ಬಟ್ ದಿಲ್ದಾರ ಕೆಲಸ ನಡೀತಿದೆ ಅಲ್ಲಿ. ಅದೇನೋ ನಂಗೆ ಗೊತ್ತಾಗಲಿಲ್ಲ. ಸೊ ಅದ್ರ ಬಗ್ಗೆ ನಾವು ಮಾತಾಡೋರು ಯಾರೂ ಆಗಲ್ಲ. ಸೊ ಓಕೆ, ನೋಡಿ ಇಷ್ಟ ಇವತ್ತಿನ ವೀಡಿಯೋದಲ್ಲಿ. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಹುಷಾರಾಗಿರಿ. ಬಾಯ್.